ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಏನು ಬ್ಯಾಡ್ ಬಾಯ್ಸ್, ಟೈಗರ್ ಬಾಯ್ಸ್, ಕಿಂಗ್ ಮೇಕರ್ಸ್ ಹೀಗೆ ಹಲವು ಅಡ್ಡನಾಮಗಳನ್ನಿಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹವಾವನ್ನ ಸೃಷ್ಟಿ ಮಾಡಕ್ಕೆ ಯತ್ನವನ್ನ ಮಾಡ್ತಿದ್ರು. ಇದು ಬೆಳಗಾವಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯಾದ್ಯಂತ ಇರತಕ್ಕಂಥದ್ದು. ಹೀಗೆ ಹವಾ ಸೃಷ್ಟಿ ಮಾಡತಕ್ಕಂಥ ಪುಡಿ ರೌಡಿಗಳಿಗೆ ಈಗ ಬೆಳಗಾವಿ ಜಿಲ್ಲಾ ಪೊಲೀಸ್ SP ಏನು ಕೆ ರಾಮರಾಜನ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಇರಬೇಕು ಅಂತಂದ್ರೆ ಕೇವಲ ಗುಡ್ ಬಾಯ್ಸ್ ಆಗಿರ್ಬೇಕು, ಇಲ್ಲವಾದಲ್ಲಿ ನಾನು ಗಡಿಪಾರು ಮಾಡ್ತೇನೆ ಅಂತಕ್ಕಂಥ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಬೆಳಗಾವಿ ಜಿಲ್ಲೆಯಿಂದ ಸುಮಾರು 18 ಜನ ರೌಡಿಗಳನ್ನ ಗಡಿಪಾರು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಕೊಲೆ ಯತ್ನ ಹೀಗೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಬಳಿಕ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ತಲ್ವಾರ್, ಲಾಂಗು, ಮಚ್ಚುಗಳನ್ನು ಹಿಡಿದು ಪೋಸ್ ಅನ್ನ ಕೊಡ್ತಾ ಇದ್ರು. ಇನ್ಸ್ಟಾಗ್ರಾಮ್ ನಲ್ಲಿ ಹವಾವನ್ನ ಸೃಷ್ಟಿ ಮಾಡ್ತಿದ್ರು. ಈ ಎಲ್ಲರಿಗೂ ಕೂಡ ಪೊಲೀಸ್ SP ಈಗ ಶಾಕ್ ಕೊಟ್ಟಿದ್ದಾರೆ. ಕೆ ರಾಮರಾಜನ್ ಬಂದ ಮೇಲೆ ಇದುವರೆಗೂ ಕೂಡ 18 ಜನರನ್ನ ಗಡಿಪಾರು ಮಾಡಲಾಗಿದೆ. ಅವ್ರನ್ನ 6 ತಿಂಗಳು 8 ತಿಂಗಳು ಕಾಲ ಬೆಳಗಾವಿಯಿಂದ ಗಡಿಪಾರು ಮಾಡಲಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಇರಬೇಕು ಅಂತಂದ್ರೆ ಗುಡ್ ಬಾಯ್ ಆಗಿದ್ರೆ ಮಾತ್ರ ಇರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಿಂದ ಸುಮಾರು 18 ಜನ ರೌಡಿಗಳನ್ನ ಈಗ ಗಡಿಪಾರು ಮಾಡಲಾಗಿದೆ. ಈ ರೌಡಿಗಳ ಪೈಕಿ ಪ್ರಮುಖವಾಗಿ ಏನು ಅಂತಂದ್ರೆ ಗೋಕಾಕ್ ನಗರ ಪೊಲೀಸ್ ಠಾಣೆಯ ಗಂಗಪ್ಪ ನಾಯ್ಕ ಆಗಿರ್ಬೋದು, ಸಂಜು ಮೇಸ್ತ್ರಿ, ಗೋಕಾಕ್ ಗ್ರಾಮೀಣ ಠಾಣೆಯ ಸಾಗರ್, ಹಾಗೇನೆ ಭಾಸ್ಕರ್ ಮತ್ತು ಮುತ್ತುಸ್ವಾಮಿ, ಕುಲಗೋಡ್ ಪೊಲೀಸ್ ಠಾಣೆಯ ದಸ್ತಗೀರ್, ಆಮೇಲೆ ಮುರುಗೋಡ್ ಪೊಲೀಸ್ ಠಾಣೆಯ ಹನುಮಂತ ಮಾದರ್, ನೀಲಕಂಠ ಹಾಗೇನೆ ನಿಪ್ಪಾಣಿಯ ಸೈಯದ್ ಮತ್ತು ಸಂಕೇಶ್ವರ ಪೊಲೀಸ್ ಠಾಣೆಯ ಸಚಿನ್ ಆಗಿರ್ಬೋದು, ಹಾಗೇನೆ ನಿಪ್ಪಾಣಿ ಶಹರ ಪೊಲೀಸ್ ಠಾಣೆಯ ಪ್ರವೀಣ್ ಚೌಗ್ಲೆ, ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯ ಚಂದ್ರಕಾಂತ್ ವಡ್ಡರ್, ಯಮಕನಮರಡಿ ಪೊಲೀಸ್ ಠಾಣೆಯ ಲಾಡ್ಜಿ ಸಾಬ್ ಮುಲ್ತಾನಿ, ಹಾಗೇನೆ ಪಾರೇಶ್ ನಾಸಿಪುಡಿ ಸೇರಿದಂತೆ ಸುಮಾರು 18 ಜನ ರೌಡಿಗಳಿಗೆ ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟೆ, ಗದಗ, ಧಾರವಾಡ ಹೀಗೆ ಪಕ್ಕದ ಜಿಲ್ಲೆಗಳಲ್ಲಿ 6 ತಿಂಗಳು 8 ತಿಂಗಳು 1 ವರ್ಷಗಳ ಕಾಲ ಅವ್ರನ್ನ ಗಡಿಪಾರು ಮಾಡಲಾಗಿದೆ. ಇವರೆಲ್ಲರೂ ಕೂಡ ಅಪರಾಧ ಕೃತ್ಯಗಳಲ್ಲಿ ಸತತವಾಗಿ ಭಾಗಿಯಾಗ್ತಾ ಇದ್ರು. ಕೊಲೆ ಯತ್ನ, ರೌಡಿಸಂ ಆಗಿರ್ಬೋದು ಮತ್ತು ಧಮ್ಕಿ ಹಾಗೇನೆ ಅನೇಕ ಅಪರಾಧ ಕೃತ್ಯಗಳಲ್ಲಿ ಸರಣಿಯಾಗಿ ಭಾಗವಹಿಸಿದ್ರನ್ನ ಬೆಳಗಾವಿ ಜಿಲ್ಲಾ ಪೊಲೀಸರು ಅವರೆಲ್ಲರೂ ಕೂಡ ಗುರುತನ್ನ ಮಾಡಿದ್ರು. ಸದ್ಯ ಮೊದಲ ಹಂತವಾಗಿ ಈಗ 18 ಜನ ರೌಡಿಗಳನ್ನ ಈ ರೀತಿ ಗಡಿಪಾರು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೆ ರಾಮರಾಜನ್ SP ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಇದೆ. ಯಾರೇ ದೂರು ಕೊಟ್ಟರು ಕೂಡ ಅವರ ದೂರನ್ನ ದಾಖಲಿಸುವುದು ಮತ್ತು KSP ಆಪ್ ನಲ್ಲಿ ಯಾವೆಲ್ಲ ಪ್ರಕರಣಗಳು ಬರ್ತವೆ ಅವ್ರನ್ನ ಗಂಭೀರವಾಗಿ ಪರಿಗಣಿಸುವುದು. ಮೊದಲ ಹಂತವಾಗಿ ಅನೇಕ ಅಪರಾಧ ಕೃತ್ಯಗಳಲ್ಲಿ ಸತತವಾಗಿ ಪಾಲ್ಗೊಂಡವರನ್ನ ಈಗ ಶಾಕ್ ನೀಡಲಾಗಿದೆ. ಅವರೆಲ್ಲರಿಗೂ ಕೂಡ ಈಗ ಬೆಳಗಾವಿಯಿಂದ ಗಡಿಪಾರು ಶಿಕ್ಷೆಯನ್ನು ವಿಧಿಸಲಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನೀವು ಬೆಳಗಾವಿಯಲ್ಲಿ ಇರಬೇಕು ಅಂತಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಇರಬೇಕು. ಜೊತೆಗೆ ಏನಂದ್ರೆ ಗುಡ್ ಬಾಯ್ ಆಗಿದ್ರೆ ಮಾತ್ರ ಬೆಳಗಾವಿಯಲ್ಲಿ ಇರಕ್ಕೆ ನೀವು ಸಾಧ್ಯ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಸೊ ಈಗ ಗಡಿಪಾರು ಮಾಡುವ ಯಾವುದೋ ಒಂದು ವ್ಯಕ್ತಿ ನಾವು ರೆಗ್ಯುಲರ್ ಆಗಿ ಮಾನಿಟರಿಂಗ್ ರ್ಯಾಂಡಮ್ ಆಗಿ ನಾವು ಕಾಲ್ ಮಾಡ್ತೀವಿ. ಕಾಲ್ ಮಾಡುವ ಸಂದರ್ಭದಲ್ಲಿ ಯಾರು ತಗೊಳ್ತಾರೆ ಅಂದ್ರೆ ಚೆಕ್ ಮಾಡ್ತೀವಿ. ಅದಾದ್ಮೇಲೆ ಆ ಕಾಲ್ ತಗೊಂಡಾದ್ಮೇಲೆ ಲೊಕೇಶನ್ ತಗೊಳ್ತೀವಿ. ಆ ಲೊಕೇಶನ್ ಎಲ್ಲಿದೆ ಅಂದ್ರೆ ತಗೊಳ್ತಾ ಇದೀವಿ. ಅದನ್ನು ಪ್ರತಿ ದಿವಸ ಕ್ಷಣಕ್ಕೆ ಈಗ ರ್ಯಾಂಡಮ್ ಆಗಿ ಬೆಳಗ್ಗೆ 7 ಗಂಟೆಗೆ 9 ಗಂಟೆಗೆಲ್ಲ ಎನಿ ಟೈಮ್ ವಿಲ್ ಕಾಲ್, ಎನಿ ಟೈಮ್ ವಿಲ್ ಚೆಕ್. ಸೊ ಅವರ ಕಾಲ್ ತಗೊಳ್ಬೇಕು, ಅವ್ರ ಲೊಕೇಶನ್ ಚೆಕ್ ಮಾಡ್ತಾ ಇರ್ತೀವಿ. ಸೊ ಕೆಲವೊಂದು ವಿಚಾರದಲ್ಲಿ ಕೋರ್ಟ್ಗೆ ಮತ್ತು ಇಮಿಡಿಯೇಟ್ ರಿಲೇಟಿವ್ಸ್ ಯಾರು ಡೆತ್ ಆಗೋ ಸಂದರ್ಭದಲ್ಲಿ ಇದಕ್ಕೆಲ್ಲ ಬರೋದಕ್ಕೆ ಅವಕಾಶ ಕೊಡ್ತೀವಿ. ಬಟ್ ಅದರ್ವೈಸ್ ದೇ ಕೆನಾಟ್ ಕಮ್ ಅಂಡ್ ಸ್ಟೇ ಇನ್ ಅವರ್ ಜುರಿಸ್ಡಿಕ್ಷನ್. ಇದು ಪರ್ಪಸ್ ಏನಂದ್ರೆ ರೀಸನಬಲ್ ರೆಸ್ಟ್ರಿಕ್ಷನ್. ಈ ವ್ಯಕ್ತಿ ಮುಂದಿನ ದಿವಸಗಳಲ್ಲಿ ಅಪರಾಧ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಇವನನ್ನು ಈ ಊರಲ್ಲಿ ಈ ವ್ಯಾಪ್ತಿಯಲ್ಲಿ ಬಿಡುವ ಸಂದರ್ಭದಲ್ಲಿ ಅಪರಾಧ ಆಗುತ್ತದೆ. ಅದಕ್ಕಾಗಿ ಇಲ್ಲಿಂದ ಬೇರೆ ಕಡೆ ಇವನನ್ನು ಗಡಿಪಾರು ಮಾಡಲಾಗುತ್ತದೆ. ಅದೇ ಉದ್ದೇಶ. ಒಂದು ವೇಳೆ ವಾಪಸ್ ಬರ್ತಾರೆ ಅಂದರೆ ನೆಕ್ಸ್ಟ್ ನಾವು ಕೋರ್ಟಲ್ಲಿ ಹೇಳುವ ಸಂದರ್ಭದಲ್ಲಿ ಕೇಸ್ ಹಾಕಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಜಾಮೀನು ಸಿಗೋದು ಕಷ್ಟ ಆಗ್ತದೆ ಮತ್ತು ಗುಂಡಾ ಆಕ್ಟ್ ಬುಕ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಸೊ ಇದನ್ನು ನಾವು ಮಾಡ್ತೀವಿ. ಅಪರಾಧ ಮಾಡುವವರ ವಿರುದ್ಧನೇ ನಾವು ಮಾಡೋದು. ಸಣ್ಣ ಮಕ್ಕಳನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ, ಅವರನ್ನು ನಾವು ಗಡಿಪಾರು ಮಾಡೋದು ಸರಿ ಇರಲ್ಲ. ಸಣ್ಣ ಮಕ್ಕಳಿಗೆ ಗಡಿಪಾರು ಮಾಡಿ ಅದು ನಮಗೇನು ಸಾಧನೆ ಇಲ್ಲ. ಅಪರಾಧ ಮಾಡಿರೋರು, ಕೊಲೆ ಪ್ರಯತ್ನ ಮಾಡಿರೋರು, ಇವರು ತನ್ನನ್ನು ಒಂದು ದೊಡ್ಡ ರೌಡಿ ತರ ತೋರಿಸೋದು, ಟಗರು ಬಾಯ್ಸ್ ಇಂಥವೆಲ್ಲ ಬಹಳಷ್ಟು ಬ್ಯಾಡ್ ಬಾಯ್ಸ್ ಇಂಥವೆಲ್ಲ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಂಕಿ ಬಾಯ್ಸ್, ಹುಲಿ ಬಾಯ್ಸ್, ಟಗರು, ಬ್ಯಾಡ್ ಬಾಯ್ಸ್. ಬೆಳಗಾವಿಯಲ್ಲಿ ಇರಬೇಕಂದ್ರೆ ಯು ಹ್ಯಾವ್ ಟು ಬಿ ಎ ಗುಡ್ ಬಾಯ್. ಈ ಟಗರು ಬಾಯ್ಕೆಲ್ಲ ಅವಕಾಶ ಇಲ್ಲ ಇಲ್ಲಿ. ಯು ಹ್ಯಾವ್ ಟು ಬಿ ವೆರಿ ಗುಡ್ ಬಾಯ್. ಇಡೀ ಜಿಲ್ಲೆಯಾದ್ಯಂತ ಈ ರೀತಿ ಈಗ ರೌಡಿಗಳನ್ನ ಗಡಿಪಾರು ಮಾಡುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಇದು ಸಾಕಷ್ಟು ಪ್ರಶಂಸೆಗೆ ವ್ಯಕ್ತವಾಗಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಗಡಿಪಾರದ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ವಾಪಸ್ ಬಂದ ಮೇಲೂ ಕೂಡ ಪೊಲೀಸರು ಅವರ ಮೇಲೆ ನಿಗಾ ವಹಿಸ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನ ಬೆಳಗಾವಿ SP ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳು ಅದರಲ್ಲೂ ಪ್ರಮುಖವಾಗಿ ಉಸುಕಾಗಿರ್ಬೋದು, ಮಟ್ಕ, ಇಸ್ಪೇಟ್ ಸೇರಿದಂತೆ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಸತತವಾಗಿ ಪಾಲ್ಗೊಂಡ್ರೆ
ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.